ಕೆಡುತ್ತೆ, ಸಿಹಿಗೆ ಕಹಿ ಹಾಕಿದ್ರೆ ಕೆಡುತ್ತೆ. ಬಟ್ ಸಿಹಿ ಹುಳಿಯನ್ನ ಬೆಳೆಯೋ ರೈತರ ಮನಸ್ಸು ಶ್ರಮಕ್ಕೆ ತಕ್ಕ ಬೆಲೆ ಸಿಗದೇ ಇದ್ದಾಗ ಕೆಡುತ್ತೆ. ಕಬ್ಬಿಗೆ ನ್ಯಾಯಯುತವಾದ ಬೆಲೆ ಬೇಕು ಅಂತ ಬೀದಿಗೆ ಇಳಿದಿದ್ದ ರೈತರು ಸರ್ಕಾರದ ವಿರುದ್ಧ, ಫ್ಯಾಕ್ಟರಿಗಳ ವಿರುದ್ಧ ಈ ಹಿಂದೆನೇ ಎಚ್ಚರಿಕೆಯ ಕಹಳೆ ಊದಿದ್ರು. ಬಟ್ ಈಗ ಫ್ಯಾಕ್ಟರಿಗಳ ಮುಂದೆ ನಿಂತಿದ್ದ ಕಬ್ಬಿನ ಲೋಡ್ಗಳೇ ಸುಟ್ಟು ಭಸ್ಮವಾಗಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಜ್ವಾಲೆ, ಸಾಲಾಗಿ ನಿಂತ ಸಿಹಿ ಮಾಲೆಗೆ ಹೊತ್ತಿದ ಜ್ವಾಲೆ, ಕರಿಗತ್ತಲಲ್ಲಿ ಕಹಿ ಅನುಭವ ಉಳಿಸುವ ಕಿಚ್ಚಿದು. ಒಡಲೂರಿಗೆ ಬೆಂದು ಕರಕಲಾದ ಆಕ್ರೋಶದ ಕಿಚ್ಚು ಇದು. ವರ್ಷಗಟ್ಟಲೆ ಕೃಷಿ ಮಾಡಿ, ಬೆಳೆಯನ್ನ ಆರೈಕೆ ಮಾಡಿ, ಬೆವರು ಸುರಿಸಿ, ಲೋಡ್ ಮಾಡಿ ಫ್ಯಾಕ್ಟರಿಗೆ ಬಂದ ಫಸಲಿಗೆ ಜ್ವಾಲೆ ದಗದಗಿಸಿದೆ. ಸಿಹಿ ಕಬ್ಬಿಗೆ ಬೆಂಕಿಯ ಕಿಡಿ ಸಹಿ ಹಾಕಿ ಬೂದಿ ಮಾಡಿದೆ. ಇದು ಕೇವಲ ದಹನವಲ್ಲ, ರೈತರ ಮಹಾದಳ್ಳುರಿ ಮಂಥನ. ಬ್ಯಾರಿಕೇಡ್ಗಳನ್ನ ನೂಕಿ ಬಿಸಾಕಿದ್ರು. ಅಡ್ಡ ಬಂದ ಪೊಲೀಸರನ್ನೇ ತಳ್ಳಿ ಅಟ್ಟಾಡಿಸಿದ್ರು. ಬೆಂಕಿ ಕಿಡಿಯ ಗುಡುಗು ಒಂದ್ ಕಡೆ, ಕಲ್ಲುಗಳ ಮಳೆ ಮತ್ತೊಂದ್ ಕಡೆ. ಇದು ಮಾಮೂಲಿ ಹೋರಾಟದ ಕಿಚ್ಚಲ್ಲ, ಇದು 10 ದಿನಗಳ ಹೋರಾಟ. ಸಮ್ಮತಿಗೂ ಅಸಮ್ಮತಿಗೂ ನಡೆಯುವ ಹೋರಾಟ. ಸರ್ಕಾರ, ಶುಗರ್ ಫ್ಯಾಕ್ಟರಿ, ರೈತರ ನಡುವೆ ನಡೆಯುವ ಮಹಾ ಸಂಗ್ರಾಮ. ಕಬ್ಬು ಬೆಳೆಗಾರರ ಸಿಹಿ ಕಹಿಯ ಹೋರಾಟದ ಸಂಗ್ರಾಮ. ರೈತರ ಒಡಲೂರಿಗೆ ಕಬ್ಬಿನ ಲೋಡ್ ಟ್ರ್ಯಾಕ್ಟರ್ಗಳು ದಗದಗ. ಫ್ಯಾಕ್ಟರಿ ಮುಂದೆನೆ 100 ಟನ್ ಕಬ್ಬು ಭಸ್ಮ ಯಾಕಾಗಿ? ನಿಷೇಧಾಜ್ಞೆ ಜಾರಿ. ಇದು ರೈತರ ಕಿಚ್ಚ, ಕಿಡಿಗೇಡಿಗಳ ಹುಚ್ಚ. ಹದಿನೈದು ದಿನಗಳ ಆಕ್ರೋಶದ ಕಿಡಿ ಈ ದಿನ ಬೇರೊಂದು ರೂಪ ಪಡೆದು ಬಿಟ್ಟಿದೆ. ಇದು ಕಬ್ಬು ಬೆಳೆಗಾರರು ಅವರು ಕೇಳಿದ ಬೆಲೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾದ ಕಬ್ಬಿನಾಹುತಿ. 13ನೇ ತಾರೀಕು ರಾತ್ರಿ ಬಾಗಲಕೋಟೆ ಮುಧೋಳದ ರೈತರ ಕೋಪ ಉಗ್ರ ರೂಪಕ್ಕೆ ತಿರುಗಿದೆ. ಹಾಗೆ ಕೋಪದಲ್ಲಿದ್ದ ರೈತರನ್ನ ತಡೆಯೋಕಾಗದೆ ಅಲ್ಲಿದ್ದ ಪ್ರತಿಯೊಬ್ಬರು ಕಾಲ್ಕಿತ್ತಿದ್ರು. ಕಬ್ಬಿನ ರೈತರ ಪ್ರತಿಭಟನೆ ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಸಮೀರಾವಾಡಿ ಗೋದಾವರಿ ಕಾರ್ಖಾನೆಯತ್ತ ಸಾಗಿ ಕಲ್ಲು ತೂರಾಟದ ಜೊತೆಗೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಉದ್ವಿಗ್ನತೆ ಹೆಚ್ಚಿಸಿದ್ರು. ನಿಜಕ್ಕೆ ಇಲ್ಲೊಂದು ಅನುಮಾನ ಖಂಡಿತ ಬರುತ್ತೆ. ಬೆಳೆಯನ್ನ ಜೀವದಂತೆ ಕಾಪಾಡೋ ರೈತರು ಬೆಳೆದ ಕಬ್ಬಿನ ಬೆಳೆಯನ್ನ, ಅದರಲ್ಲೂ ಲೋಡ್ ಗಟ್ಟಲೆ ಟನ್ ಗಟ್ಟಲೆ ಬೆಳೆಯನ್ನ ಸುಟ್ಟು ಭಸ್ಮ ಮಾಡ್ತಾರಾ ಅನ್ನೋ ಪ್ರಶ್ನೆ ರೈತರನ್ನೇ ಕಾಡ್ತಿದೆ. ಸ್ಥಳದಲ್ಲಿ ನಡೆದ ಘಟನೆ ಪ್ರಕಾರ ಸಮೀರಾವಾಡಿ ಗೋದಾವರಿ ಫ್ಯಾಕ್ಟರಿ ಹತ್ರ 2 ಗುಂಪಿನ ರೈತರು ಜಮಾಯಿಸಿದ್ರು. ಒಂದು ಗ್ಯಾಂಗ್ ಫ್ಯಾಕ್ಟರಿ ಒಳಗೆ ಇದ್ರೆ ಮತ್ತೊಂದು ಗ್ಯಾಂಗ್ ಫ್ಯಾಕ್ಟರಿ ಹೊರಗಡೆ ಇತ್ತು. ಹೀಗೆ ಬೆಂಕಿ ಹಚ್ಚಿ ಆಕ್ರೋಶ ಬೇಕಿರಲಿಲ್ಲ. ಬೆಳೆಗಳನ್ನ ನಾಶ ಮಾಡಬೇಡಿ ಅಂತ ಹೇಳೋರ ವಿರುದ್ಧ ಕೆಂಡದ ಮಾತುಗಳನ್ನ ಉಗುಳುತ್ತಿದ್ರು ಎನ್ನಲಾಗಿದೆ. ಜನರ ನಡುವೆ ಮಾತಿನ ಚಕಮಕಿಯೂ ನಡೆದಿದೆ. ಪರಸ್ಪರ ಅವಾಚ್ಯ ಶಬ್ದಗಳಿಂದ ಬೈದುಕೊಂಡು ಕೂಗಾಡಿಕೊಳ್ತಾ ಆ ರಾತ್ರಿ ಕಗ್ಗತ್ತಲಿಗೆ ಸಿಹಿ ಕಬ್ಬಿನ ಜ್ವಾಲಾ ಬೆಳಕು ರಣಕೇಕೆ ಹಾಕುವಂತಿತ್ತು. ಟ್ರ್ಯಾಕ್ಟರ್ ಅನ್ನ ಇಲ್ಲಿ ನಿಲ್ಲಿಸಲಾಗಿತ್ತು. ಆ ಟ್ರ್ಯಾಕ್ಟರ್ ನ ಎಂಜಿನ್ಗೆ ಯಾವ ರೀತಿಯಾಗಿ ಆಕ್ರೋಶಗೊಂಡಂತ ರೈತರು ಯಾವ ರೀತಿಯಾಗಿ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ನೀವು ದೃಶ್ಯದಲ್ಲೂ ಕೂಡ ನೋಡಬಹುದು. ಯಾವ ರೀತಿಯಾಗಿ ಇಲ್ಲಿ ಅಂದ್ರೆ ಸುಮಾರು ಒಂದು
15ರಿಂದ 20 ಎಕರೆ ಜಾಗದಲ್ಲಿ ಎಲ್ಲ ವಾಹನಗಳು ನಿಂತಿದ್ದು. ಹೀಗಾಗಿ ವಾಹನಗಳಿಗೆ ಮೇನ್ ಟಾರ್ಗೆಟ್ ಮಾಡಿದಂತ ಏನು ರೊಚ್ಚಿಗೆದ್ದಂತ ರೈತರು ಏನಿದ್ದಾರೆ, ಮುಧೋಳ ಭಾಗದ ರೈತರು ಇಲ್ಲಿ ಬಂದು ಏಕಾಏಕಿ ಬಂದು ಇಲ್ಲಿನ ನಿಲ್ಲಿಸಲಾಗಿದ್ದಂತ ಎಲ್ಲ ಟ್ರೇಲರ್ಗಳಿಗೂ ಕೂಡ ಬೆಂಕಿಯನ್ನು ಹಚ್ಚಿದ್ರು. ಹಚ್ಚಿದ ಬಳಿಕ ಇಲ್ಲಿನಿಂದ ಪರಾರಿಯಾಗಿರುವಂತದ್ದು. ರೊಚ್ಚಿಗೆದ್ದ ರೈತರನ್ನ ಅಲ್ಲಿ ಜಮಾಯಿಸಿದ್ದ ಜನರನ್ನ ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ಅಷ್ಟು ಸುಲಭವಾಗಿರಲಿಲ್ಲ. ಈ ವೇಳೆ ಏಕಾಏಕಿ ಕಲ್ಲುಗಳು ಬಾಣಗಳಂತೆ ತೂರಿ ಬಂದಿದ್ವು. ಕಲ್ಲು ಬೀಳುತ್ತಿದ್ದಂತೆ ಫ್ಯಾಕ್ಟರಿ ಒಳಗಿದ್ದವರಿಂದ ಹೊರಗಿದ್ದವರ ಮೇಲೆ ಕಲ್ಲು ತೂರಾಟ ನಡೆದಿದೆ. ಬ್ಯಾರಿಕೇಡ್ ನುಗ್ಗಿ ಒಳಗೆ ನುಸುಳೋಕೆ ಹೋದ ಪ್ರತಿಭಟನಾಕಾರರು ಅಲ್ಲಿ ನಿಗಿ ನಿಗಿ ಅಂತ ಬೆಂಕಿಯಂತೆ ಕಣ್ಣಲ್ಲಿ ಕೆಂಡ ತುಂಬಿಕೊಂಡಿದ್ರು. ಈ ವೇಳೆ ನೂಕಾಟ ತಳ್ಳಾಟ ಜೋರಾಗೆ ಇತ್ತು. ಈ ವೇಳೆ ರೈತರು ಸಹ ಗಾಯಗೊಂಡು ಕಣ್ಣೀರ್ ಹಾಕಿದ್ದಾರೆ. ಬರ್ಲಾಕತ್ತಿದಾರ, ನಾ ಓಡ್ಕೊತ್ ಬಂದ್ ರೈತ ಸಂಘದವ್ರು ಬರತ್ತಂತ್ಲೇ ಗಾಡಿ ತಕೊಳ್ಬೇಕತ್ ಓಡ್ಕೊತ್ ಬರ್ಲಾಕತ್ತೀನ್ರಿ. ಬರೋ ಟೈಮ್ದಾಗ ಬಡಿಯಾಕತ್ತೀರಿ. ಬಡಿಯಾಕತ್ತಂತ ನಾವು ಓಡಿ ಬಂದ್ರಿ. ಅಲ್ಲಿ ಓಡಿ ಹೋಗ್ಬಿಡ್ದನ ಇಂತ ಹಿಂದ್ ಗಾಡಿಗೆ ಉರಿ ಹಚ್ಚಾರಿ. ಇಂಜನ್ ಅಂತೂ ಎಲ್ಲಾ ಸುಟ್ಟೋಗೈತ್ರಿ. ನಮ್ಮದ 20 ಟನ್ ಕಬ್ಬಿತ್ರಿ. ಇಂಜನ್ ಅಂತೂ ಏನು ಉಳ್ದಿಲ್ರಿ ಸರ್. ನಂದ ಓಡ್ಕೊತ ಹೋಗಂತ ನನ್ ಬಡದಾರಿ ಕಾಲಿಗೆ ಸ್ವಲ್ಪ ಪೆಟ್ಟ ಹತ್ತೈತ್ರಿ. ಒಂದು ಗುಂಪು ವಿಕೋಪಕ್ಕೆ, ಮತ್ತೊಂದು ಗುಂಪು ರಕ್ಷಣೆಗೆ. ಬೈಕ್, ಟ್ರ್ಯಾಕ್ಟರ್ ಎಲ್ಲವೂ ಭಸ್ಮ. ಸುಟ್ಟಿದ್ದು ಆ ಊರಿನವರ. ರೈತರ ಆಕ್ರೋಶದ ಜ್ವಾಲೆಯ ಜಳ ಇಡೀ ಬಾಗಲಕೋಟೆಗೆ ಅಷ್ಟೇ ಅಲ್ಲ, ಕರ್ನಾಟಕ ಸೇರಿ ನೆರೆಹೊರೆಯ ರಾಜ್ಯಗಳಿಗೂ ಬಡಿದಿದೆ. ಫ್ಯಾಕ್ಟರಿಗೆ ಬಂದು ಸಿಹಿ ಕಬ್ಬು ಸಕ್ಕರೆಯಾಗೋಕೆ ರೆಡಿ ಇತ್ತು. ಬಟ್ ಏಕಾಏಕಿ ಬಂದ ಒಂದು ರೈತ ಗುಂಪು ಹೀಗೆ ಇಡೀ ಕಬ್ಬು ಟ್ರ್ಯಾಕ್ಟರ್ ನಿಲ್ಲುವ ಕಣವನ್ನ ಬೆಂಕಿಯಿಂದ ದಗದಗಿಸುವಂತೆ ಮಾಡಿದ್ರು. ಪ್ರತಿ ಟ್ರ್ಯಾಕ್ಟರ್, ಬೈಕ್, ರೈತರು ಬಳಸುತ್ತಿದ್ದ ಯಂತ್ರಗಳನ್ನೆಲ್ಲ ನೆಲಕ್ಕುರುಳಿಸಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರಂತೆ. ಕಬ್ಬು ಬೆಳೆಗಾರರ ಕೋಪ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸೈದಾಪುರ ಕಾರ್ಖಾನೆ ಬಳಿ ಟ್ರ್ಯಾಕ್ಟರ್ ಸುಟ್ಟು ಕರಕಲಾಗಿತ್ತಂತೆ. ಸಮೀರಾವಾಡಿ ಗೋದಾವರಿ ಕಾರ್ಖಾನೆ ಬಳಿ ಕಲ್ಲು ತೂರಾಟವಾಗಿದೆ. ಸಾಯಿಪ್ರಿಯಾ ಸಕ್ಕರೆ ಕಾರ್ಖಾನೆ ಮುಂದೆ ಕೆಲ ರೈತರು ಅಲರ್ಟ್ ಆಗಿ ಕಟ್ಟಿಗೆ ಕೋಲು ಹಿಡಿದು ಕಾವಲಿಗೆ ನಿಂತಿದ್ರು. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿಯ ಕಾರ್ಖಾನೆ ಹಾಗೂ ಟ್ರ್ಯಾಕ್ಟರ್ಗಳ ಸುರಕ್ಷತೆಗಾಗಿ ಕಾವಲು ಕಾದಿದ್ರು. ಇದೆಲ್ಲ ಮುಧೋಳ ರೈತರು ಮಾಡಿದ ಅನಾಹುತ ಅನ್ನೋ ಆರೋಪ ಜಮಖಂಡಿ ರೈತರದ್ದು. ಮುಧೋಳ ರೈತರ ವಿರುದ್ಧ ಜಮಖಂಡಿ ರೈತರು ಈಗ ಕೆಂಡದ ಮಾತುಗಳನ್ನ ಆಡ್ತಿದ್ದಾರೆ. ರೈತರಿಗೆ ರೈತರೇ ಮೋಸ ಮಾಡಿದ್ರ? ಏನಂದ್ರು ರೈತರು? ಕೈ ಮೀರಿತ ಕಬ್ಬು ಬೆಳೆಗಾರರ ಹೋರಾಟ. ತಪ್ಪು ಯಾರದ್ದು? ಮೈಯನ್ನೇ ಹಿಂಡಿನೊಂದ ಕಬ್ಬು ಸಿಹಿ ಕೊಡುತ್ತೆ. ಮೈಮೂಳೆ ಸವೆಸಿ ಆ ಸಿಹಿಯನ್ನೇ ರೈತ ಬೆಳೀತಾನೆ. ಅಂತ ಕಬ್ಬನ್ನ ರೈತರೇ ಬೆಂಕಿ ಹಚ್ಚಿ ಸುಡ್ತಾರೆ ಅಂದ್ರೆ ಯಾರು ನಂಬೋಕೆ ಆಗ್ತಿಲ್ಲ. ಇದು ಯಾರೋ ಕಿಡಿಗೇಡಿಗಳು ಬಂದು ಮಾಡಿರೋದು ಅನ್ನೋ ಅನುಮಾನ ರೈತರದ್ದು. ಒಂದು ವೇಳೆ ರೈತರೇ ಮಾಡಿದ್ರೆ ಹೀಗೆ ಮಾಡಿದ್ದು ಸರಿಯಲ್ಲ ಅನ್ನೋ ಆಕ್ರೋಶಗಳು ಸಹ ಕೇಳಿ ಬರ್ತಿವೆ. ನಮ್ಮ ನೋಡಿದ ಪ್ರಕಾರ ರೈತರಿಂದ ಮೋಸ ಆಗೈತೆ ಅನ್ನೋದು ನಾವು ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಎಲ್ಲ ಬೇಕಂದ್ರೆ ಹೌದಿಲ್ರಿ, ರೈತರಿಂದನ ಬಾಳ ಮೋಸ ಆಗೈತೆ ಸರ್. ನಮ್ಮ ರೈತ ಇಷ್ಟು ಬೆಂಕಿ ಹಚ್ಚೋ ಬದಲ ಇಷ್ಟು ಸುಡು ಬದಲ್ ಸರ್ ಎಲ್ಲೋ ಒಂದು ರೋಡ್, ಮೇನ್ ರೋಡ್ ಹಡ್ಡಿ ಕಿಶನ್ ಜೆಸಿ ಪೆಟ್ರು ಗಾಡಿ ಒಳಗೆ ಬರ್ಬಾರಂಗ್ ಮಾಡ್ರು. ಹೌದು ಅನ್ಬೋದಿತ್ತು, ಬೆಂಬಲ ನಾವು ಕೊಡ್ತಿದ್ವಿ ಸರ್. ಈಗ ಇಲ್ಲಿ ಅಡ್ಡೆದಾಗ ಬರೋ ಮಟ್ಟ ಸುಮ್ಮಿದ್ ಸರ್, ಇಲ್ಲಿ ಬಂದು ಬೆಂಕಿ ಹಚ್ತಾರಂದ್ರೆ ಬಾಳ ಮನಸ್ಸಿಗೆ ಬಾಳ ದುಃಖಕರ ಸಂಗತಿ ಅನ್ನೋದು ಫಸ್ಟಿಕರ್ನ ಹಾಕ ಸರ್. ನೂರಾರು ಟನ್ ಕಬ್ಬನ್ನ ಬೂದಿ ಮಾಡಿ ಬಿಸಾಕಿದ ಅವರು ರೈತರಲ್ಲ, ಕಿಡಿಗೇಡಿಗಳೇ ಅನ್ನೋ ನಿಲುವು ನೊಂದ ರೈತರದ್ದು. ಹೋರಾಟಕ್ಕೆ ಕರೆದಿದ್ರೆ ನಾವು ಸಪೋರ್ಟ್ ಮಾಡ್ತಿದ್ವಿ, ಆದ್ರೆ ಈ ರೀತಿ ಬೆಳೆಯನ್ನ ನಾಶ ಮಾಡಿದ್ದು ಎಷ್ಟು ಸರಿ?
ಅವರು ರೈತರೋ ಇಲ್ಲ ಗೂಂಡಾಗಳೋ ಅನ್ನೋ ಪ್ರಶ್ನೆಯನ್ನ ರೈತರೇ ಕೇಳ್ತಿದ್ದಾರೆ. 1 ಟನ್ ಕಬ್ಬ ಇರ್ಬೇಕಾದ್ರೆ ನಮ್ಗೆ ಲೋಕ ತ್ರಾಸಾಗಿರುತ್ತೆ. 20 ಟನ್ ನಮ್ಮ ಟ್ರ್ಯಾಕ್ಟರ್ ಸುಟ್ಟಾರ ನಮ್ಗೆ ಎಷ್ಟು ಆತ್ಮಕ್ ಬೆಂಕಿ ಹತ್ತಬಾರ್ದು. ನಮ್ಮ ಮಾಲಕ್ ಐತ್ಲಿ ಆ ಕಬ್ಬಿ ಕೊಟ್ಟು ನಮ್ಗೆ ಅಡ್ವಾನ್ಸ್ ಕೊಟ್ಟು ಮಾಲಕ್ಗ ಅವಂಗೆ ಎಷ್ಟು ತಾಪ ಆಗಬಾರ್ದು. ಮಾಲಕ ಅವ್ ರೈತನ, ರೈತ ಕುಲಕ ಹುಟ್ಟನ್ ರೈತನ ಮಗನದಾನ. ಇವ್ರು ಬೆಂಕಿ ಹೇಳ್ತಾರ ರೈತರು ಏನ್ ರೌಡಿಗಳು ಅವ್ರ. ನಾ ಕೇಳೋ ಪ್ರಶ್ನೆ ಸರ ನಿಮ್ಗ, ರೈತರ ಇದ್ರ ತಗೊಂಡು ರೈತನ ಗಾಡಿಗೆ ಬೆಂಕಿ ಹಚ್ಚಬಾರ್ದು. ರೈತಾಪಿ ಕುಲಕ ಅವಮಾನ ಅವ್ರು ಹಚ್ಚಿದ ಬೆಂಕಿ. ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ 100ಕ್ಕೂ ಹೆಚ್ಚು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆಯಂತೆ. ಗೋದಾವರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಡೆದ ಈ ಘಟನೆ ಈಗ ಮತ್ತೆ ಸರ್ಕಾರದ ಬುಡಕ್ಕೆ ಬೆಂಕಿ ಹಚ್ಚುವಂತಾಗಿದೆ. ಇಡೀ ಕಬ್ಬು ಬೆಳೆಗಾರರ ಬಿಕ್ಕಟ್ಟನ್ನ ನಿರ್ವಹಿಸುವಲ್ಲಿ ಸರ್ಕಾರ ಘೋರ ವೈಫಲ್ಯ ಕಂಡಿದೆ ಅನ್ನೋ ಆಕ್ರೋಶಗಳು ರೈತರದ್ದು. ಹೌದು, ಪ್ರತಿಪಕ್ಷ ನಾಯಕರದ್ದು ಹೌದಾಗಿದೆ. ಈ ಹಿಂದೆ ಸರ್ಕಾರ ಒಂದು ಬೆಲೆಯನ್ನ ನಿಗದಿ ಮಾಡಿದ್ದಾಗ ಕಬ್ಬು ಬೆಳೆಗಾರರು ನಡೆಸುತ್ತಿದ್ದ ಹೋರಾಟ ಬೆಳಗಾವಿಯಲ್ಲಿ ತಣ್ಣಗಾಗಿತ್ತು. ಬಟ್ ಬಾಗಲಕೋಟೆಯಲ್ಲಿ ಮಾತ್ರ ಆ ಹೋರಾಟದ ಕಿಚ್ಚು ಕೈಮೀರಿ ಹೋಗಿದೆ. ಸೈದಾಪುರ ಸಮೀರಾವಾಡಿ ಸಕ್ಕರೆ ಕಾರ್ಖಾನೆ ಆವರಣ ರಣಾಂಗಣವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಆ ಫ್ಯಾಕ್ಟರಿಯಲ್ಲಿ ನಡೆದಿದ್ದ ಒಂದು ಪೂಜೆ. ಅಲ್ಲಿ ಹೊತ್ತಿದ್ದ ದೀಪವೇ ರೈತರಲ್ಲಿ ದಗದಗಿಸೋ ಜ್ವಾಲೆಯಂತೆ ಉರಿದಿದೆ. ಕಬ್ಬು ಬೆಳೆಗಾರರು ಈ ಜ್ವಾಲಾಕ್ರೋಶಕ್ಕೆ ಇಳಿಯೋಕೆ ಕಾರಣ ಕಬ್ಬಿಗೆ ನ್ಯಾಯಯುತವಾದ ಬೆಲೆ ಟನ್ಗೆ 3500 ಬೇಕು ಅನ್ನೋ ಹೋರಾಟ. ಈ ರೈತ ಹೋರಾಟಕ್ಕೆ ಸ್ಪಂದಿಸಿದ್ದ ಸರ್ಕಾರ ಕೆಲ ರೈತ ಮುಖಂಡರು ಶುಗರ್ ಫ್ಯಾಕ್ಟರಿ ಓನರ್ಸ್ ಅನ್ನ ಸೇರಿಸಿ ಒಂದು ಮೀಟಿಂಗ್ ಹಾಕಿ ಕೊನೆಗೆ ಟನ್ಗೆ 3300 ಫಿಕ್ಸ್ ಮಾಡಿತ್ತು. ಬಟ್ ಈ ಬೆಲೆಯನ್ನ ಕೆಲ ರೈತರು ಒಪ್ಪಿದ್ರು, ಆದ್ರೆ ಇನ್ನ ಕೆಲ ರೈತರು ಒಪ್ಪಲಿಲ್ಲ. ಆ ಒಪ್ಪದ ರೈತರ ಆಕ್ರೋಶದ ಭಾಗವೇ ಈ ಮುಧೋಳ್ನ ಕಿಚ್ಚಿನ ರೂಪ. ಆದ್ರೆ ಇಲ್ಲೊಂದು ಸಮಸ್ಯೆ ಬೇರೆಯದ್ದೇ ರೂಪದಲ್ಲಿದೆ. ಇಲ್ಲಿರೋ ಸಮೀರವಾಡಿ ಶುಗರ್ ಫ್ಯಾಕ್ಟರಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಕೆಲ ಕಿಡಿಗೇಡಿಗಳು ಈ ರೀತಿಯ ಧ್ವಂಸ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಯಾರು ಹಾನಿ ಅಂತಂದ್ರೆ ನಮ್ಮ ರೈತರದ ಹಾನಿ ಆಗೈತಿ. ಇವೆಲ್ಲ ರೈತರ ಕಬ್ಗಳ, ರೈತರ ಟ್ರ್ಯಾಕ್ಟರ್ಗಳ, ಫ್ಯಾಕ್ಟರಿ ಏನು ಸಂಬಂಧ ಇಲ್ಲ. ಮತ್ತ ಈಗಾಗಲೇ ಶುದ್ಧ ನಮ್ಗೌಡ ಫ್ಯಾಕ್ಟರಿ ಚಾಲೂ ಐತ್ರಿ, ನಿರಾಣಿ ಅವ್ರ ಸಾಯಿಪ್ರಿಯ ಚಾಲೂ ಐತಿ. ಅಲ್ಲೇನಾಗಿಲ್ಲ, ಯಾಕಂದ್ರೆ ಅಲ್ಲಿ ಹೋಗಂಗಿಲ್ಲ. ಇಲ್ಲಿ ಅಮಾಯಕ ಫ್ಯಾಕ್ಟರಿ ಐತೆ ಅನ್ನೋದು ಇದ್ರ ಮೇಲೆ ದೌರ್ಜನ್ಯಗಳು ಆಗ್ತಿರ್ತಾವ. ಯಾಕಂದ್ರೆ ಇದು ರಾಜಕೀಯ ಫ್ಯಾಕ್ಟರಿ ಅಲ್ಲ. ಒಬ್ಬ ಓನರ್ ಐತಿ, ಓನರ್ ಮುಂಬೈದಾಗಿರ್ತಾರೋ. ಇಲ್ಲಿ ನಡೆಯೋದ್ರಿಂದ ಇಲ್ಲಿ ಘಟನೆಗೆ ನೇರ ಹೊಣೆ ಸರ್ಕಾರ ಐತಿ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹೊತ್ತಿದ್ದು ಫ್ಯಾಕ್ಟರಿಗೆ ಕಪ್ಪು ಚುಕ್ಕೆ ತಂತ್ರವೇ. ಬೇರೆ ಫ್ಯಾಕ್ಟರಿಗಳು ತೆರೆದಿದ್ದವು, ಈ ಫ್ಯಾಕ್ಟರಿ ಮೇಲೆ ಯಾಕೆ ಕಣ್ಣು? ಮೊದಲಿಗೆ ಈ ಶುಗರ್ ಫ್ಯಾಕ್ಟರಿ ಮುಂದೆ ನಡೆದಿದ್ದು ರೈತರೇ ಆಕ್ರೋಶದಲ್ಲಿ ಮಾಡಿದ ವಿಧ್ವಂಸ ಅಂತಲೇ ಹೇಳಲಾಗ್ತಿತ್ತು. ಬಟ್ ಇದು ಪಕ್ಕಾ ಒಂದು ಗುಂಪು ಬಂದು ರೌಡಿಗಳಂತೆ ವರ್ತಿಸಿ ಸಾಲಾಗಿ ನಿಂತಿದ್ದ ಕಬ್ಬಿನ ಲೋಡ್ ಫ್ಯಾಕ್ಟರಿಗಳಿಗೆ ಬೆಂಕಿ ಹಚ್ಚಿ ಪರಾರಿ ಆದ್ರು. ಇದು ಒಂದು ಪೂರ್ವಯೋಜಿತ ದುರಂತ ಅನ್ನೋದು ರೈತ ಮುಖಂಡರ ಸ್ಪಷ್ಟನೆ. ಹಳೆ ಬಾಕಿ ಮತ್ತೆ ಈ ವರ್ಷದ ರೇಟ್ ಘೋಷಣೆ ಆಗ್ಬೇಕಂತ ನಾವು ರೈತರೆಲ್ಲ ಸೇರಿ ಇಲ್ಲಿ ಅವ್ರ ಗಿಡ ಮಾತುಕತೆಗೆ ಬಂದಿದ್ವಿ. ಇನ್ನು ನಾವು ರಸ್ತೆದಾಗ ಅದಾವಿಲ್ಲ, ಅಲ್ಲೊಂದು 400-500 ಜನ ಗುಂಡಾಗಿರಿಗಳು ತಂದ ಮಂದಿ ಕಲ್ಲು ಯಾಕೆ ಬಿಟ್ಟರು. ಅಲ್ಲೇ ಯಾರು ಕಲ್ಲು ಯಾಕೆ ಅಂದ್ರ ಅಲ್ಲಿ ಗುಂಡಾಗಿರಿಗಳು ಟೀಮ್ ತಯಾರು ಮಾಡ್ಯಾರ. ರಾತ್ರಿ ವೇಳೆ ನಡೆದ ಈ ದುರಂತ ರೈತರು ಮಾಡಿದ್ದಲ್ಲ, ಗೂಂಡಾಗಳು ಮಾಡಿದ್ದು ಅನ್ನೋದು ಇಲ್ಲಿ ಮತ್ತೊಂದು ಆರೋಪವೂ ಇದೆ. ಇಲ್ಲಿ 2 ಸಮಸ್ಯೆಗಳು ಎದ್ದು ಕಾಣ್ತಿವೆ. ಈ ಭಾಗದಲ್ಲಿ ತೆರೆದಿದ್ದ ಬೇರೆ ಫ್ಯಾಕ್ಟರಿಗಳನ್ನ ಬಿಟ್ಟು ಸಮೀರವಾಡಿ ಫ್ಯಾಕ್ಟರಿಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು? ಫ್ಯಾಕ್ಟರಿಯವರೇ ಈ ದುರಂತಕ್ಕೆ ಕಾರಣ ಅನ್ನೋ ಆರೋಪಕ್ಕೆ ಫ್ಯಾಕ್ಟರಿಯವರು ಹೇಳೋದೇನು ಕೇಳಿ. ಸಮೀರವಾಡಿ ಕಾರ್ಖಾನೆ ಇತಿಹಾಸ ಒಳಗೆ ಇಂಥದ್ದು ಎಂದೂ ಆಗುದಿಲ್ಲ. ನಾವು ಎಷ್ಟು ಆನೆಸ್ಟ್ ಅದೀವಿ, ಎಷ್ಟು ಟ್ರಾನ್ಸ್ಪರೆಂಟ್ ಅದೀವಿ, ಇದು ಪ್ರತಿಯೊಬ್ಬ ರೈತರಿಗೂ ಗುರ್ತದ. ಯಾರು ಹೇಳಿ ಮಾಡ್ರಿ ಅಂತಂದ್ರೂ ನಾವು ಕಾರ್ಖಾನೆದವರು ಮಾಡೋದಿಲ್ಲ. ನಮ್ಮಲ್ಲಿ ನಮ್ಮ ಬೆನ್ನೆಲುಬಂತ ನಿಂತದ್ದು ಬರೀ ರೈತ ಬಾಂಧವರು. ನಮ್ಮ ಹಿತೈಷಿ ಅಂತಂದ್ರೆ ನಮ್ಮ ರೈತ ಬಾಂಧವರು, ನಮ್ಮ ಕಾರ್ಮಿಕರು ಇದೆ. ಬಟ್ ನಮ್ಮ ಜೊತೆಲಿ ಯಾರೂ ಇರುವುದಿಲ್ಲ. ಇದು ನನ್ನಕ್ಕಿಂತ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಹೆಚ್ಚಿಂದು ಗುರ್ತದ.
ಮತ್ತು ಪೊಲೀಸ್ ಇಲಾಖೆಯವರು ನಿನ್ನೆ ಏನು ಒಂದು ಕಾಯ್ದೆ ವ್ಯವಸ್ಥೆ ಮಾಡಿದ್ರು ಅದಕ್ಕೆ ಮುಂದಿಂದು ಅಹಿತಕರ ಘಟನೆ ಆಗಲ್ದಂಗೆ ಉಳಿದಿದೆ. ಸೊ ನಮ್ಮಲ್ಲಿ ಬರೀ ನಮ್ಮ ಕಬ್ಬು ಬೆಳೆಯುವ ರೈತರು, ನಮ್ಮ ಕಾರ್ಮಿಕರು ಮತ್ತು ನಮ್ಮ ಆಫೀಸರ್ ಇಷ್ಟು ಮಂದಿ ಕೂಡಿಸಿ ನಾವು ಕಾರ್ಖಾನೆ ನಡೆಸ್ತೀವಿ. ಇದು ಪ್ರತಿಯೊಬ್ಬರಿಗೂ ಇರ್ತದೆ. ಸಮೀರವಾಡಿ ಗೋದಾವರಿ ಶುಗರ್ ಫ್ಯಾಕ್ಟರಿ ಪೂಜೆ ಮಾಡಿ ತೆರೆಯೋದೇ ವಿವಾದವಾದ್ರೆ ಉಳಿದ ಫ್ಯಾಕ್ಟರಿಗಳ ಕಡೆ ಯಾಕೆ ಇವರು ಹೋಗ್ಲಿಲ್ಲ ಅನ್ನೋದು ಕೆಲ ರೈತರ ವಾದ. ನಿಜಕ್ಕೆ ಈ ಗೋದಾವರಿ ಶುಗರ್ ಫ್ಯಾಕ್ಟರಿಯವರು ರೈತರ ಸಮ್ಮುಖದಲ್ಲೇ ಪೂಜೆ ನಡೆಸಿದ್ರು ಎನ್ನಲಾಗ್ತಿದೆ. ರೈತರೇ ಒಪ್ಪಿ ಫ್ಯಾಕ್ಟರಿ ತೆರೆಸಿದ್ರು ಅನ್ನೋದು ಫ್ಯಾಕ್ಟರಿಯವರ ಸ್ಪಷ್ಟನೆ. ನಿನ್ನೆ ಬೆಳಗ್ಗೆ ಸಾಧಾರಣ 4,000 ಮಂದಿ ರೈತ ಬಾಂಧವರು ಬಂದು ಎಲ್ಲ ಭಾಗದವರು, ಬಾಗಲಕೋಟೆ ಡಿಸ್ಟ್ರಿಕ್ಟ್ದವರು, ಬೆಳಗಾವಿ ಡಿಸ್ಟ್ರಿಕ್ಟ್ದವರು, ಪ್ರತಿಯೊಂದು ತಾಲೂಕಾದಿಂದ ಎಲ್ಲ ರೈತ ಬಾಂಧವರು ಬಂದು ಕೇನ್ ಕ್ಯಾರಿಯರ್ ಪೂಜೆ ಮಾಡಿಸಿದ್ರು. 4,000ಕ್ಕಿಂತ ಹೆಚ್ಚು ಮಂದಿ ರೈತರಿದ್ರು. 10 ಹಿಡಿದ 12,000 ಟನ್ ಕಬ್ಬು ಬಂತು. ಅಷ್ಟರದಲ್ಲಿ ಸಾಯಂಕಾಲದ ಸ್ವಲ್ಪ ಅಹಿತಕರ ಘಟನೆಯಾಗಿ ನಮಗೆ ಬಹಳ ವಿಷಾದ ಅನಿಸ್ತದೆ. ಕಬ್ಬಿನ ಟ್ರ್ಯಾಕ್ಟರ್ ಸುಡುದು, ಟೈರ್ ಹವಾ ತೆಗೆಯೋದು, ಉಳಿಸೋದು ಇದೆಲ್ಲ ಆಗಿದ್ದಕ್ಕೆ ಎಲ್ಲರಿಗೂ ಇದು ಒಂದು ಚಲೋ ಬೆಳವಣಿಗೆ ಅಲ್ಲ. ಸಮೀರವಾಡಿ ಕಾರ್ಖಾನೆಯ ಹಿನ್ನೆಲೆ ಏನು, ಶ್ರಮ ಹೇಗಿತ್ತು? ಅಖಂಡ ವಿಜಯಪುರ ಜಿಲ್ಲೆಗೆ ಮೊದಲ ಫ್ಯಾಕ್ಟರಿ ಆಗಿದ್ದೇಗೆ? ಸಮೀರವಾಡಿಯ ಈ ಶುಗರ್ ಫ್ಯಾಕ್ಟರಿಯನ್ನ ಮಹಾರಾಷ್ಟ್ರ ಮುಂಬೈ ಮೂಲದ ಸಮೀರ ಸೋಮಯ್ಯ ಎಂಬುವರ ಮಾಲೀಕತ್ವದಲ್ಲಿದೆ. ಇದು ಅಖಂಡ ವಿಜಯಪುರ ಜಿಲ್ಲೆಯ ಮೊದಲ ಶುಗರ್ ಫ್ಯಾಕ್ಟರಿಯಾಗಿದೆ. ಈ ಸಮೀರವಾಡಿ ಸಕ್ಕರೆ ಕಾರ್ಖಾನೆಯದ್ದೇ ಒಂದು ಸಪರೇಟ್ ರೈತ ಸಂಘಟನೆಯೂ ಇದೆ. ಈ ಫ್ಯಾಕ್ಟರಿಯ ಇತಿಹಾಸ ಏನು, ಈ ದಿನ ಈ ರೀತಿಯ ಘಟನೆ ಯಾಕಾಯ್ತು ಅಂತ BR ಬಕ್ಷಿ ಅವರ ಮಾತಲ್ಲೇ ಕೇಳಿ. ಸುಮಾರು 1975-76 ಸಾಲಿನಲ್ಲಿ ಇಂಥದ್ದು ಒಂದು ಅಹಿತಕರ ಘಟನೆ ಆಗಿತ್ತು. ಬಟ್ ಅದು ಬೆಳೆಗಾರರ ಸಲುವಾಗಿ ಆಗಿದ್ದಲ್ಲ, ಇದು ಆಗಿದ್ದು ಭಾಷೆ ಸಲುವಾಗಿ ಆಗಿತ್ತು. ಅದು ಎಲ್ಲರೂ ಮರೆತು ಬಿಟ್ಟಿವಿ. ಇವತ್ತು ನೀವು ನೆನಪಿಸಿ ಕೊಡ್ಲಿಕ್ಕತ್ತೀರಿ, ನಾನು ನೆನಪಿಸಿ ತಗೋಬೇಕಾಗ್ತದೆ. ಬಟ್ ಅದು ಆಗಿದ್ದು ಭಾಷೆ ಸಲುವಾಗಿ ಆಗಿತ್ತು. ಬಟ್ ಕಬ್ಬಿನ ಸಲುವಾಗಿ ಎಂದೂ ಇತಿಹಾಸದಲ್ಲಿ ಇಂಥ ಘಟನೆ ಆಗಿಲ್ಲ. ಯಾಕಂದ್ರೆ ನಮ್ಮ ಕಾರ್ಖಾನೆ ಮೇಲೆ ನಾವು ಏನು ರೈತರ ಸಲುವಾಗಿ ಏನೇನು ಇವತ್ತು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತೀವಿ, ರೈತರಿಗೆ ಇವತ್ತು ಏನೇನು ಜ್ಞಾನ ಕೊಡ್ತೀವಿ, ಅದರದಿಂದ ರೈತರು ಮತ್ತು ಇದಲ್ದಾಗ ಏನು ನಾವು ಹೇಳಿರ್ತೀವಿ, ನಾವು ಮತ್ತು ರೈತರು ಕೂಡಿಸಿ ಏನು ಒಪ್ಕೊಂಡಿರ್ತೀವಿ ಆ ಪ್ರಕಾರ ಕೇನ್ ಪೇಮೆಂಟ್ ಮಾಡಿರ್ತೀವಿ. ಹೀಗಾಗಿ ಈ ಕಾರ್ಖಾನೆ ಮೇಲೆ ಪ್ರತಿಯೊಂದು ರೈತರಿಗೆ ಬಹಳ ಗೌರವದ ವಿಶ್ವಾಸ. ನಿಜಕ್ಕೆ ಸಮೀರವಾಡಿ ಗೋದಾವರಿ ಶುಗರ್ ಫ್ಯಾಕ್ಟರಿ ಒಂದು ರೈತಪರ ಇರೋ ಫ್ಯಾಕ್ಟರಿ ಅನ್ನೋದು ರೈತರೇ ಹೇಳುವಂತ ಮಾತು. ಇದು ಲಾಭಕ್ಕಾಗಿ ಹುಟ್ಟಿಕೊಂಡ ಫ್ಯಾಕ್ಟರಿ ಅಲ್ಲವೇ ಅಲ್ಲ. ಈ ಫ್ಯಾಕ್ಟರಿಗೆ ಬರುವ ಕಬ್ಬು, ಆ ಕಬ್ಬಿನ ಬೆಳೆಗಾರರಿಗೆ ಈ ಫ್ಯಾಕ್ಟರಿಯಿಂದ ಎಷ್ಟೋ ಸೌಲಭ್ಯಗಳು ಸಿಕ್ಕಿವೆಯಂತೆ. ಹಾಗೆ ಆ ಕಬ್ಬು ಬೆಳೆಗಾರರ ಮಕ್ಕಳಿಗೂ ಈ ಫ್ಯಾಕ್ಟರಿಯಿಂದ ಕೆಲ ಸೌಲಭ್ಯಗಳು ಲಭ್ಯವಾಗಿವೆ. ಸೋಮಯ್ಯ ಸಹಕಾರ ಕಾರ್ಖಾನೆಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆಮೇಲೆ ಕಬ್ಬು ಅಭಿವೃದ್ಧಿ ವಿಭಾಗವನ್ನ ಮಾಡಿದ್ದಾರೆ. ಅನೇಕ ಮಕ್ಕಳಿಗೆ, ಈಗ ಹೆಣ್ಣುಮಕ್ಕಳಿಗೆ ಹೊಲಿಗೆ ಟ್ರೈನಿಂಗ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಹಿಂಗೆ 10 ಹಲವು ಯೋಜನೆಗಳನ್ನ ಇಟ್ಟುಕೊಂಡು ಅಲ್ಲಿರುವಂತಹ ಆಡಳಿತಾಧಿಕಾರಿ ಬಕ್ಷಿ ಸರ್ ಆದ್ರು ಬಹಳ ಒಳ್ಳೆಯವರು. ಮತ್ತೆ ಈ ಸಕ್ಕರೆ ಕಾರ್ಖಾನೆಯ ಮಾಲಕರು ವಿಜನರಿ ಪರ್ಸನ್. ಈಗ ಹೆಚ್ಚು ಕಮ್ಮಿ ಭಾರತದಲ್ಲಿ ಟಾಪ್ ವಿಜನರಿ ಪರ್ಸನ್ ಅಲ್ಲಿ ಅವರು ಒಬ್ಬರಾಗಿದ್ದಾರೆ. ಅವರು 3 ತಲೆಮಾರಿನಿಂದ ಸಕ್ಕರೆ ಕಾರ್ಖಾನೆ ಬಂದ್ರು ರೈತರ ಹಿತವನ್ನ ಕಾಪಾಡ್ಕೊಂಡ್ ಬಂದತಿ. ಇದಕ್ಕೆ ನಾವು ಹೆಲ್ಪ್ ಚೈಲ್ಡ್ ಅಂತ ಕರಿತೀವಿ, CSR ಆಕ್ಟಿವಿಟಿ. ಇದು ಪ್ರತಿ ವರ್ಷ ನಮ್ಮ ಮಾಲಕರು CSR ಒಂದು ಡಿಪಾರ್ಟ್ಮೆಂಟ್ ಅದ, ಡಾಕ್ಟರ್ ಕಣಿವಿ ಅಂತ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಇದು ನೋಡ್ಕೋತಾರ. ಪ್ರತಿ ವರ್ಷ ನಮ್ಮ CSR ವಿಂಗದಿಂದ ಪ್ರತಿಯೊಂದು ಹಳ್ಳಿಗೆ ಹೋಗಿ ಸಾಧಾರಣ 20 ಕಿಲೋಮೀಟರ್ ತನಕ ಹೋಗಿ ಅತಿ ಬಡವ ರೈತರು ಮಕ್ಕಳು, ಮಗ ಇರಲಿ ಮಗಳು ಇರಲಿ, 1ನೇ ಹಿಡಿದು ಅವ್ರದ್ದು ಗ್ರಾಜ್ಯುಯೇಷನ್ ತನಕ ಇಂಜಿನಿಯರಿಂಗ್ ಪದವಿ ಇರಲಿ, ಮೆಡಿಕಲ್ ಪದವಿ ಇರಲಿ, ಇದು ನಮ್ಮ ಪೂರ್ಣ ಸಂಸ್ಥೆಯಿಂದ ಅವ್ರಿಗೆ ನಾವು ನೋಡ್ಕೋತೀವಿ. ಟೆಕ್ಸ್ಟ್ ಬುಕ್ ಕೊಡ್ತೀವಿ, ಕಂಪ್ಯೂಟರ್ಸ್ ಕೊಡ್ತೀವಿ, ಲ್ಯಾಪ್ಟಾಪ್ ಒದಗಿಸ್ಕೊಡ್ತೀವಿ. ಪ್ರತಿ ಖರ್ಚು ನಾವು ನೋಡ್ಕೋತೀವಿ. ಇದು ಇಲ್ಲದೆ ಇದ್ರದ್ದು ಇವತ್ತು ಯಶ ಏನಂತಂದ್ರೆ, ಯಾರು ಇವತ್ತು ಗ್ರಾಜ್ಯುಯೇಟ್ ಆಗಿ ಹೋಗಿದ್ದಾರೆ ಅವರು ಪುನಃ ನಮ್ಮ ಈ ಹೆಲ್ಪ್ ಚೈಲ್ಡ್ ಸಂಸ್ಥೆಯಲ್ಲಿ ತಮಗೆ ಎಷ್ಟು ಆಗ್ತದೆ ಅಷ್ಟು ಅವರು ಗೌರವದಿಂದ ಹಣ ಕೊಟ್ಟು ಅವರು ಈ CSR ಆಕ್ಟಿವಿಟಿ ಒಳಗೆ ಪಾತ್ರರಾಗಿದ್ದಾರೆ. ಬೆಲೆ ಬೇಡಿಕೆಯಲ್ಲಿ ಬೆಂದು ಹೋರಾಟದಲ್ಲಿ ನಲುಗುತ್ತಿರೋ ರೈತರು ಈ ದಿನ ಮತ್ತಷ್ಟು ನಷ್ಟವನ್ನ ಅನುಭವಿಸಿದ್ದಾರೆ.
ಈ ಕಿಚ್ಚಿನ ಹೋರಾಟದಲ್ಲಿ ಈ ದುರಂತ ಆಗಿದ್ದು ಯಾರ ತಪ್ಪಿನಿಂದ ಅನ್ನೋದು ಇನ್ನೂ ಅಸ್ಪಷ್ಟವೇ. ಬಟ್ ಅದನ್ನ ಸರ್ಕಾರ ತನಿಖೆ ಮಾಡಲಿದೆ. ಈ ದುರಂತಕ್ಕೆ ಗೋದಾವರಿ ಸಕ್ಕರೆ ಫ್ಯಾಕ್ಟರಿಯವರು ಸಹ ಮರುಗಿದ್ದಾರೆ. ರೈತರು ಆಕ್ರೋಶ ಬಹಳ ಆಗಿದ್ದಾರೆ. ನಾವು ಕಾರ್ಖಾನೆದವರು ನಾವು 10 ಸಲ ವಿಚಾರ ಮಾಡಿದ್ವಿ, ನಮ್ದು ಏನ್ ತಪ್ಪಾಗಿದೆ ಅದ್ರ ಸಲುವಾಗಿ ಇದಾಗಿದೆ ಅಂತ. ಇದರದಿಂದ ಏನಾಗ್ತಾರೆ, ಪಾಪ ಬಡ ರೈತರು ಸಾಕಷ್ಟು ಮೆಹನತ್ ಮಾಡಿ ಮೋಟರ್ ಸೈಕಲ್ ತಗೊಂಡಿರ್ತಾರೋ, ಟ್ರ್ಯಾಕ್ಟರ್ ತಗೊಂಡಿರ್ತಾರೋ, 12-14 ತಿಂಗಳು ಶ್ರಮ ಪಡ್ಕೊಂಡು ಕಬ್ಬು ಬೆಳೆಸಿರ್ತಾರೋ, ಅವ್ರಿಗೂ ನುಕ್ಸಾನ, ಪ್ರತಿಯೊಬ್ಬರಿಗೂ ನುಕ್ಸಾನ. ಈಗ ನಾ ಎಲ್ಲರಿಗೂ ತಮ್ಮ ಮಾಧ್ಯಮದಿಂದ ಕೇಳ್ಕೊತೀನಿ, ಇದು ಇನ್ನೊಮ್ಮೆ ಪ್ರವೃತ್ತಿ ಆಗಲ್ದಂಗೆ ನೋಡ್ಕೊಂಡು ನಾವು ಮತ್ತೆ ರೈತರು ಎಲ್ಲರೂ ಕೂಡಿಸಿ ಏನಮ್ಮ ಒಂದು ಬಾಂಧವ್ಯದ, ಆ ಬಾಂಧವ್ಯದಿಂದ ಅವರು ಮುಂದೆ ಹೋಗ್ಬೇಕಂತ ಕೇಳ್ಕೊತೀನಿ. ಬಾಗಲಕೋಟೆ ಜಿಲ್ಲೆ ರೈತರು ಹೇಳೋ ಪ್ರಕಾರ ಈಗ ನಡೆದ ಅನಾಹುತ ಕೇವಲ ಗೋದಾವರಿ ಬಯೋ ರಿಫೈನರೀಸ್ಗೆ ಕೆಟ್ಟ ಹೆಸರು ತರೋದಂತಾಗಿದೆಯಂತೆ. ರೈತರೆಲ್ಲ ಈ ಫ್ಯಾಕ್ಟರಿ ಪರವಾಗಿನೇ ಮಾತನಾಡ್ತಿದ್ದಾರೆ. ಅದಕ್ಕೆ ಕಾರಣವೂ ಇಲ್ಲದೇ ಇಲ್ಲ. ಕರ್ನಾಟಕದಲ್ಲಿ ಅತ್ಯಂತ ನಿಯತ್ತಾಗಿರುವಂತ ಕಾರ್ಖಾನೆಗಳಂತ ಬರ್ತಾವ. ಅಂದ್ರೆ ಅದ ಪೇಮೆಂಟ್ ಸಿಸ್ಟಮ್ ಇರಬಹುದು, ಲೇಬರ್ ಕೊಡುವಂತ ಪೇಮೆಂಟ್ ಇರಬಹುದು, ರೈತರಿಗೆ ಕೊಡುವಂತ ಪೇಮೆಂಟ್ ಇರಬಹುದು, ಮತ್ತೆ ಅವರು ರೈತರ ಜೊತೆಯಲ್ಲಿ ನಡೆದುಕೊಳ್ಳುವಂತ ರೀತಿ ಇರಬಹುದು. ಅಂತದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಸೋಮಯ್ಯ ಸಕ್ಕರೆ ಕಾರ್ಖಾನೆ ನಿಲ್ಲುತ್ತದೆ. ಮತ್ತು ಆ ಸೋಮಯ್ಯ ಸಕ್ಕರೆ ಕಾರ್ಖಾನೆಯಿಂದ ಅನೇಕ ರೈತರಿಗೂ ಸಹಿತ ಸಾಕಷ್ಟು ಸಹಾಯ ಸೌಲಭ್ಯಗಳನ್ನ ಮೊದಲಿನಿಂದ 50 ವರ್ಷಗಳಿಂದ ಮಾಡುತ್ತಾ ಬಂದಿದೆ. ನಮ್ಮ ಭಾಗದಲ್ಲಿ ಮೊದಲನೇ ಬಾರಿಗೆ ಸಕ್ಕರೆ ಕಾರ್ಖಾನೆ ಅಂದ್ರೆ 54 ವರ್ಷಗಳ ಹಿಂದಂತ ಸಕ್ಕರೆ ಕಾರ್ಖಾನೆ, ಹಳೆ ಸಕ್ಕರೆ ಕಾರ್ಖಾನೆ. ಇಲ್ಲಿವರೆಗೂ ಅವರು ಯಾವುದೇ ಒಂದೇ ಒಂದು ತೊಂದರೆ ಮಾಡದೆ ರೈತರಿಗೆ ಯಾವುದೋ ಒಂದು ಅಹಿತಕರವಾಗಿ ನಡೆದುಕೊಳ್ಳದಂತ ಉತ್ತಮವಾದಂತ ಕಾರ್ಖಾನೆ ಇದೆ. ನಾವೆಲ್ಲ ಸುತ್ತಮುತ್ತಲಿನಂತ ರೈತರಿಗೆ ಯಾವುದೋ ತೊಂದರೆ ನೋವುಗಳನ್ನ ಮಾಡದೆ ಅವ್ರು ಇಷ್ಟೊಂದು ಚೆನ್ನಾಗಿ ನಡ್ಕೊಂಡ್ ಬಂದಿದ್ದಾರೆ. ಅದಕ್ಕಾಗಿ ಅಂತ ಫ್ಯಾಕ್ಟರಿ ಮೇಲೆ ಇಷ್ಟೊಂದು ದುಷ್ಕೃತ್ಯ ಮಾಡುವಂತದ್ದು ಸರಿಯಲ್ಲ. ಈ ಒಂದು ಅಹಿತಕರ ಘಟನೆಯಿಂದ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ 3 ತಾಲೂಕುಗಳಲ್ಲಿ ಅಂದ್ರೆ ನವೆಂಬರ್ 16 ಬೆಳಗ್ಗೆ 6 ಜಮಖಂಡಿ, ರಬಕವಿ-ಬನಹಟ್ಟಿ, ಮುಧೋಳ ತಾಲೂಕುಗಳಲ್ಲಿ 2023 ಕಲಂ 164 ಅಡಿಯಲ್ಲಿ 3 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಮತ್ತೆ ಇನ್ಯಾವತ್ತೂ ರೈತರ ನಡುವೆ ಇಂಥ ಘಟನೆ ನಡೆಯದಿರಲಿ ಅನ್ನೋದು ಗೋದಾವರಿ ಬಯೋ ರಿಫೈನರೀಸ್ ಶುಗರ್ ಫ್ಯಾಕ್ಟರಿಯವರದ್ದೂ ಹೌದು, ರಾಜ್ಯದ ಜನತೆಯದ್ದೂ ಹೌದು. ಬೆಳೆ ಬೆಳೆದಿಲ್ಲ ಅಂತ ನೊಂದುಕೊಳ್ಳೋ ರೈತ ಕೈಗೆ ಬಂದ ಬೆಳೆಯನ್ನೇ ಸುಟ್ಟುಕೊಳ್ಳೋದಿಲ್ಲ. ಇದು ಮೇಲ್ನೋಟಕ್ಕೆ ಫ್ಯಾಕ್ಟರಿಗೆ ಕೆಟ್ಟ ಹೆಸರು ತರೋ ಉದ್ದೇಶ ಇದೆ ಅನ್ನೋದು ರೈತರೇ ಹೇಳುವ ಮಾತು. ಅಸಲಿ ದುಷ್ಟರು ಯಾರು ಅನ್ನೋದು ಆದಷ್ಟು ಬೇಗನೆ ಹೊರಬೀಳಲಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.